ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹಾರಕಬಾವಿಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ಜಿ ವೀರಣ್ಣ, ಬಿಲ್ ಕಲೆಕ್ಟರ್ ಕೆಜಿ ಅಜ್ಜಯ್ಯ ಇವರುಗಳು 1ನೇ ವಾರ್ಡಿನ ಮನೆ ನಂಬರ್ 295B ಮನೆಯ ಕಂದಾಯವನ್ನ ಕಟ್ಟಿಸಿಕೊಳ್ತಿಲ್ಲ. 50ರಿಂದ 60 ಅಳತೆಯ ಮನೆಯ ಕಂದಾಯವನ್ನ 2020ರಿಂದ ಇಲ್ಲಿಯವರೆಗೂ ಕಟ್ಟಿಸಿಕೊಳ್ತಿಲ್ಲ. ಕೇಳಿದ್ರೆ ಈ ಸ್ವತ್ತಿಗೆ ಕಳಿಸಿಕೊಟ್ಟಿದ್ದೇವೆ, ಕಂದಾಯ ಕಟ್ಟಿಕೊಳ್ಳಲು ಬರುವುದಿಲ್ಲವೆಂದು ಹೇಳ್ತಿದ್ದಾರೆ. ಈಗ 6 ವರ್ಷದಿಂದಲೂ ಕಂದಾಯ ಕಟ್ಟಿಸಿಕೊಂಡಿರುವುದಿಲ್ಲ. ಈ ಸ್ವತ್ತು ಮಾಡಿಕೊಡಲು ಪ್ರಸ್ತಾವನೆಯನ್ನ ಸಲ್ಲಿಸಿದ್ರು ಇದುವರೆಗೂ ಈ ಸ್ವತ್ತಿಗೆ ಕಳುಹಿಸಿಕೊಟ್ಟಿರುವುದಿಲ್ಲ. ನಮ್ಮ ಜಾಗದಲ್ಲಿ ಛಲವಾದಿ ಚೌಡಪ್ಪನಿಗೆ ಅಕ್ರಮವಾಗಿ ಮನೆ ಕಟ್ಟಿಸಿ ಈ ಸ್ವತ್ತು ಸಹ ಮಾಡಿಕೊಟ್ಟಿದ್ದಾರೆ. ಈ ರೀತಿಯ ಅನ್ಯಾಯ ಎಸಗುತ್ತಿರುವ ಪಿಡಿಒ, ಬಿಸಿ ಸಂಬಂಧಪಟ್ಟಂತಹ ಮೇಲಾಧಿಕಾರಿಗಳು ಇವರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಳಲು ಮನವಿಯನ್ನ ಸಂಧಿಸುತ್ತಿದ್ದೇನೆ. ಇವರಿಬ್ಬರಿಗೂ ಹಳೆಯ ದಾಖಲೆಗಳನ್ನು ಸೃಷ್ಟಿಸಿ ನಮ್ಮ ಜಾಗದಲ್ಲಿ ಅಕ್ರಮವಾಗಿ ಮನೆ ಕಟ್ಟಿಸಿದ್ದಾರೆ, ಈ ಸ್ವತ್ತು ಮಾಡಿಕೊಟ್ಟಿದ್ದಾರೆ. ನಾವು 2011 ಹಾಗೂ 2016ರಿಂದ ಇಲ್ಲಿಯವರೆಗೂ ಈ ಸ್ವತ್ತು ಮಾಡಿಕೊಡಲು ಪ್ರಸ್ತಾವನೆಯನ್ನ ಸಲ್ಲಿಸಿದ್ರು ಈ ಸ್ವತ್ತು ಮಾಡಿಕೊಟ್ಟಿರುವುದಿಲ್ಲ. ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಏನೂ ಪ್ರಯೋಜನವಾಗಿರುವುದಿಲ್ಲ. ದಯಮಾಡಿ ಪರಿಶೀಲಿಸಿ ಇವರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಲು, ಕ್ರಿಮಿನಲ್ ಕೇಸು ಹಾಕಲು, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಾ ಮಾಡಲು ಕಳಕಳಿಯ ಮನವಿ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಡಾಕ್ಟರ್ ಮಹಾಲಿಂಗಪ್ಪ ಸಿ, ನಿವೃತ್ತ ಉಪಪ್ರಾಚಾರ್ಯರು, ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಹಾರಕಬಾವಿ, ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆ. 7760907928. ಮೆಂಬರ್ ಆಗಿ ಪಂಚಾಯಿತಿ ಒಳಗೆ ಕಾಲಿಡುತ್ತಿದ್ದಂಗೆ ಶಾಂತವೀರಪ್ಪ ಎಂಬಾತ ನನಗೆ ಮೊದಲಿನ ಪ್ರಾರಂಭದಿಂದಲೂ ಇಲ್ಲಿಯವರೆಗೂ ಒಂದಲ್ಲ ಒಂದು ರೀತಿಯ ಕಿರುಕುಳ ಕೊಟ್ಕೊಂತಲೇ ಬಂದು. ಶಾಂತಿವೀರಪ್ಪರ ತಂದೆ ಹೆಸರು ಸರ್? ಮಂಜುನಾಥ. ತಾಯಿ ಯಾರು ಸರ್? ತಾಯಿ ಹೆಸರು ಬಸಮ್ಮ. ತಾಯಮ್ಮ ಈಗ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು. ಏನು ಸರ್, ಯಾವ ರೀತಿ ಅವರಿಂದ ಕಿರುಕುಳ ನಿಮಗೆ? ನನ್ನ ಹೆಸರು 1ನೇ ನಂಬರ್ನಾಗಿತ್ತು. ನನ್ನ ಹೆಸರು ಡಾಕ್ಟರ್ ಮಹಾಲಿಂಗಪ್ಪ ಸಿ ಅಂತ ಇತ್ತು. ಫಸ್ಟಿಗೆ ಸರ್? ಫಸ್ಟಿಗೆ ಇತ್ತು. ಅದು 1ನೇ ನಂಬರ್ನಾಗಿದ್ದು. ಅವರಮ್ಮನ ನಂಬರ್ ಕೆಳಗಿತ್ತು, ಎಲ್ಲರಿಗಿಂತ ಕೆಳಗಿತ್ತು. ಶಾಂತಿವೀರಪ್ಪ ಏನು ಮಾಡಿದ, ನನ್ನ ಹೆಸರು ಕೆಳಗಾಕಿ ಅವ್ರ ತಾಯಿ ಹೆಸರನ್ನ ಮೇಲೆ ಹಾಕಿ ಇದು ಮಾಡಿದೆ. ನಾನು ಏನು ಮಾಡಿದೆ, PDOವರೆಗೆ ಈ ರಿಪೋರ್ಟ್ ಮಾಡಿದೆ. ನನ್ನ ಹೆಸರು 1ನೇ ನಂಬರ್ ಇದ್ದದ್ದು, ಯಾಕೆ ಕೆಳಗೆ ಹಾಕಿದ್ವಿ ಅಂತಂದ್ರೆ ನಾನು ಅಬ್ಜೆಕ್ಷನ್ ಮಾಡಿ ನನ್ನ ಹೆಸರು ಮತ್ತೆ ಮೇಲೆ ಬರೋಂಗೆ ಮಾಡಿದೆ. ಅವತ್ತಿಲಿದ್ದ ಒಂದಲ್ಲ ಒಂದು ರೀತಿಯ ಕಿರುಕುಳ ಮಾಡ್ಕೊಂತಲೇ ಬರ್ತಾ ಇದಾರೆ. ಯಾರು ಸರ್? ಶಾಂತವೀರಪ್ಪ ಮತ್ತು 4 ಬೆಂಬಲಿಗರು, PDO ಇವರೆಲ್ಲ ಸೇರಿ. PDO ಹೆಸರು ಸರ್? PDO ಹೆಸರು ಜಿ ವೀರಣ್ಣ. PDO ಇನ್ಚಾರ್ಜ್ PDO. ಸರ್, ಮತ್ತೆ ಇನ್ನೊಬ್ರು 4 ಮಂದಿ ಸರ್? ಎ ಕೌಲಪ್ಪ, ಆಮೇಲೆ ಬಿಲ್ ಕಲೆಕ್ಟರ್ KG ಅಜ್ಜಯ್ಯ, ಆಮೇಲೆ HB ಮುನಿಯಪ್ಪ, ಡಿ ಶೇಖರಪ್ಪ. ಇವರೆಲ್ಲ ಏನು ಸರ್? ಇವರೆಲ್ಲ ಒಂದಾಗಿ ಸರ್, ಇವರೇನು ಮೆಂಬರ್ನಾ ಅಥವಾ ಗ್ರಾಮ ಪಂಚಾಯತಿ ಇದ್ರಾಗದಾರ ಅಥವಾ ಏನು ಸರ್? ಮೆಂಬರ್ ಅಂದ್ರೆ ಸಿಬ್ಬಂದಿನಾ ಅಥವಾ ಏನು ಸರ್? ಇವ್ರು ಯಾರು? ಗ್ರಾಮಸ್ಥರ, ಗ್ರಾಮದ ಮುಖಂಡ್ರ? ಬಸಮ್ಮ ಮೆಂಬರ್. ಸರ್, ಅಲ್ಲ ಸರ್, ಶಾಂತವೀರಪ್ಪ ಮೆಂಬರ್ ಅಲ್ಲ, ಮಗ. ಸರ್, ಅಲ್ಲ, ಇವ್ರು 4 ಮಂದಿ ಸರ್? ಇವ್ರು 4 ಮಂದಿಗೆ ಒಬ್ಬರು ಬಿಲ್ ಕಲೆಕ್ಟರ್, ಇನ್ನೊಬ್ಬರು PDO, ಇನ್ನೊಬ್ರು ಹೆಂಡತಿ ಚೇರ್ಮನ್, ಈತ HB ಮುನಿಯಪ್ಪ ಅಮ್ಮನ ಗಂಡ ಈತ. ಅಂದ್ರೆ ಮೆಂಬರ್ ಅವ್ರ ಹೆಣ್ಮಕ್ಳೆಲ್ಲ ಮೆಂಬರ್? ಹೆಣ್ಮಕ್ಳು ಅವರೆಲ್ಲ 3 ಹೆಣ್ಮಕ್ಳು ಹೆಸರು ಹೇಳಿಲ್ಲ, ಅವರೆಲ್ಲ ಅವ್ರ ಹೆಣ್ಮಕ್ಳೆಲ್ಲ ಮೆಂಬರ್ಗಳು. ಅವ್ರ ಹೆಣ್ಮಕ್ಳು ಸದಸ್ಯರಿದ್ದಾರೆ ಸರ್ ಅವರೆಲ್ಲ? ಓಹೋ, ಅವ್ರ ಬದಲಾಗಿ ಇವ್ರದೆಲ್ಲ ಅಲ್ಲಿ. ಡಿ ಶೇಖರಪ್ಪ ಮಾಜಿ ಉಪಾಧ್ಯಕ್ಷ, ಈಗ ಸದಸ್ಯ, ಈಗ ಹಾಲಿ ಸದಸ್ಯ. ಅಂದ್ರೆ ಅವ್ರನ್ನ ಅವ್ರ ಹೆಣ್ಮಕ್ಳು ಸರ್? ಆತನೇ. ಈಗ ಇವರೆಲ್ಲರೂ ಒಂದಾಗಿ ನಮ್ಮ ಪೂರ್ವಿಲಿಂದ ಬಂದಿರತಕ್ಕಂಥ ಮನೆ ಜಾಗ ಅದನ್ನ ಬೇರೆಯವರಿಗೆ ಅದ್ರಾಗ ಅಕ್ರಮವಾಗಿ ಮನೆ ಕಟ್ಟಿಸಿಕೊಟ್ಟದು. ಎಷ್ಟು ಸೈಜ್ ಸರ್ ಅದು? ವಿಸ್ತೀರ್ಣ ಎಷ್ಟು ಸರ್? ವಿಸ್ತೀರ್ಣ 50 x 60. 50-60. ದಾಖಲಾತಿ ಎಲ್ಲ ಇದಾವೆ ಸರ್? ನಿಮ್ಮ ಹೆಸರಿಂದ ದಾಖಲಾತಿ ಎಲ್ಲ ಇದಾವೆ? ನನ್ನ ಹೆಸರು ಎಲ್ಲ ದಾಖಲಾತಿಗಳಿದಾವೆ.
ಲೈಸೆನ್ಸ್ ಅದಾವ, ಚಕ್ಕಬಂದಿ ಐತಿ. ನಿಮ್ಮ ಗಮನಕ್ಕೆ ಬಂದಿಲ್ಲ ಸರ್ ಅದು? ನಿಮ್ಮ ಗಮನಕ್ಕೆ ಬಂದಿಲ್ಲಂಗೆ ಮಾಡಿದ್ದಾರೆ? ನಮ್ಮ ಗಮನಕ್ಕೆ ಬರದಂಗೆ ಮಾಡಿದ್ದಾರೆ. ಬೇರೆ ಹೆಸರಿಗೆ ಅಂದ್ರೆ ಯಾರ ಹೆಸರು ಮಾಡ್ಯಾರ ಸರ್? ಆಮೇಲೆ ನೀವು ಯಾರ ಹೆಸರು ಮಾಡ್ಯಾರ ಸರ್? ನಿಮ್ಮ ಜಾಗನ ಯಾರ ಹೆಸರು? ನನ್ನ ಜಾಗದಾಗ ಒಂದು ಸ್ವಲ್ಪ ಭಾಗ, ಒಂದು ಸ್ವಲ್ಪ ಭಾಗನ ಛಲವಾದಿ ಚೌಡಪ್ಪ, ತಂದೆ ಮೂಗಪ್ಪ, ಈ ನಮ್ಮ ಪಕ್ಕದಾಗಿರೋರಿಗೆ ಮಾಡಿ ಮನೆ ಕಟ್ಟಿಬಿಟ್ಟದ. ಹತ್ರ ಅಟ್ಯಾಚ್ಡ್ ಇರೋರಿಗೆ? ಅಟ್ಯಾಚ್ಡ್ ಇರೋದ. ಅದು ಎಷ್ಟು ಜಾಗ ಸರ್? ಅದ್ರ ಎಷ್ಟು ಜಾಗನ ಆಕ್ರಮಣ ಮಾಡಿದ್ರು? ನಮ್ಮ ಜಾಗದ ಪಶ್ಚಿಮ ದಿಕ್ಕಿಗೆ. ಎಷ್ಟು ಜಾಗ ಸರ್? ಒಂದು ಅರ್ಧ ಗ್ರಾಮದ ಪಶ್ಚಿಮ ದಿಕ್ಕಿಗೆ. ಅರ್ಧನಾ ಎಷ್ಟಾಗಿದೆ? ಎಷ್ಟು ಜಾಗ? ಅರ್ಧನಾ ಕಾಲ್ ಭಾಗ ಎಷ್ಟಾಗಿದೆ? ಒಂದು 5 ಮೊಳ. ಅಲ್ಲ, ಟೋಟಲ್ ವಿಸ್ತೀರ್ಣದಲ್ಲಿ ಟೋಟಲ್ ಸೈಜಲ್ಲಿ ಎಷ್ಟು ಸರ್? ಒಂದು ಅರ್ಧ ಆಗಿರ್ಬೋದು, ಕಾಲ್ ಭಾಗ ಆಗಿರ್ಬೋದು? 50 × 60 ಐತ್ರ. ಅದರೊಳಗೆ ಒಂದು 5 ಮೊಳ ಉದ್ದ, ಒಂದು 5 ಮೊಳ ಅಗಲ. ಇದನ್ನ ಜಾಗನ ಅವ್ರ ಅಕ್ರಮ ಮಾಡಿ ಅವ್ರ ಹೆಸರಿಗೆ ಮಾಡಿ ಇದು ಮಾಡಿದ್ದಾರೆ. ಅವ್ರ ಹೆಸರಿಗೆ ಮಾಡಿಸ್ಕೊಟ್ರ ಸರ್? ಅವ್ರಿಗೆ ಸಹಿ ಇಲ್ಲದೆ ಹೆಂಗೆ ಸಾಧ್ಯ ಸರ್? ಅದು ಹೆಂಗ್ ಮಾಡಿದ್ರೆ ಅವ್ರಿಗೆ ಫೋರ್ಜರಿ ಮಾಡಿದಾರ? ನಿಮ್ಮ ಹೆಸರು ಫೋರ್ಜರಿ ಮಾಡಿದಾರೆ? ಹೆಂಗ್ ಮಾಡಿದಾರೆ? ಇಲ್ಲ, ಫೋರ್ಜರಿ ಏನು ಮಾಡಿ. ಮತ್ತೆ ಸಹಿ ಇಲ್ಲ ಹೆಂಗೆ ಕೊಡ್ತಾರೆ ಸರ್? ಅವರು ಕೂಡ ಅವಾಗ 90 ಸೇರಿದ್ರು ಅಂತ ಮಾಡ್ಕೊಂಡವ್ರು. ಹಳೆ ರೆಕಾರ್ಡ್ ಏನೋ ತಿದ್ದುಪಡಿ ಮಾಡ್ಕೊಂಡು ಮಾಡಿದ್ದಾರೆ. ಎಷ್ಟು ವರ್ಷದ ಸರ್ ಅವ್ರ ಹೆಸರಿಗೆ ಆಗಿರೋದು ಈಗ? ಜಾಗ ಎಷ್ಟು ವರ್ಷದಿಂದ ಅವ್ರ ಹೆಸರಿಗೆ ಆಗಿರೋದು ನಿಮ್ಮ ಗಮನಕ್ಕೆ ಬಂದಾಗ? ಜಾಗ ಅವ್ರ ಹೆಸರಿಗೆ ಆಗಿಲ್ಲ. ಮತ್ತೆ ಮಾಡಿ ಕೊಟ್ಟರೆ ನಮಗೆ ಗೊತ್ತಾಗ ಒಳಗೆ ಯಾವಾಗ ಮಾಡ್ಯಾರ ಗೊತ್ತಿಲ್ಲ. ನಿಮ್ಮ ಗಮನಕ್ಕೆ ಬಂದ ನಂದು ರೆಕಾರ್ಡ್ ಇರೋದು 92, 93ರಿಂದ ಇಲ್ಲೇವರೆಗೂ ನನ್ನ ಹೆಸರಿಗೆ ಐತೆ. 50, 60 ಅಳತೆ ಐತೆ. ಆಮೇಲೆ ಕಂದಾಯ ರಸೀದಿಗಳು ಅದಾವ. ಅಲ್ಲ, ಈಗ ಯಾರು ಯಾರ ಹೆಸರನ್ನ ಬರ್ಕೊಟ್ರಂದ್ರಲ್ಲ, ಅದನ್ನ ಹೆಂಗ್ ಮಾಡಿ ಯಾವ ಆಧಾರದಲ್ಲಿ ಸರ್ ಅವ್ರ ಹೆಸರು ಮಾಡಿ? ಈಗ ಹೇಳೋದು ಏನು ಹೇಳ್ತಾನೆ, ಅದೆಲ್ಲ 17, 18ನೇ ಇಸ್ವಿಗೆ ಆಶ್ರಯ ಯೋಜನೆ ಅಡಿಯಲ್ಲಿ ಆಗೈತೆ ಅಂತ ಹೇಳಿದಾತ. ಪಿಡಿಒ ಛಲವಾದಿ ಚೌಡಪ್ಪ, ತಂದೆ ಮೂಗಪ್ಪ ಅವ್ರ ಹೆಸರಿಗೆ ಆಗಿದೆ. ನಮ್ಮ ಜಾಗದಾಗ ಅವ್ರಿಗೆ ಹೆಂಗ ಆಶ್ರಯ ಯೋಜನೆ ಹಾಕತ್ತೆ? ಅದಕ್ಕೆ ಹೇಳಿರೋದು 17, 18 ಹೇಳಿದ. ಅದು ಕಟ್ಟಿರೋದು ಫೆಬ್ರವರಿ 25. ಫೆಬ್ರವರಿ 25 ಕಟ್ಬೇಕಾರ ನಾವು ಅಬ್ಜೆಕ್ಷನ್ ಮಾಡಿದೀವಿ. ಏನ್ ಮಾಡಿದ್ವಿ? ಪಂಚಾಯತಿ ಪಿಡಿಒರಿಗೆ ಅರ್ಜಿ ಕೊಟ್ಟು ಹಿಂಗ್ ಮಾಡ್ತದಾರ ನೋಡ್ರಿ ಅಂತ ಹೇಳಿದ್ವಿ. ಆದ್ರೂ ಅವ್ರು ಏನು ಕ್ರಮ ತಗೊಂಬಂಗ ನಾವು ಊರಿಗೆ ಹೋದ ಟೈಮ್ನಾಗ ರಾತ್ರಿ ಆ ಮನೆ ಕಟ್ಟಿ ಮುಗಿಸ್ಬಿಡ್ತೀವಿ. ಸರ್, ಈಗ ನಿಮಗೆ ಯಾವ ರೀತಿ ಕಿರುಕುಳ ಆಗ್ತಾ ಇದೆ ಸರ್ ಅವರಿಂದ? ಯಾರಿಂದ? ಪಿಡಿಒ ಕಡೆಯಿಂದ? ಪಿಡಿಒರು ಏನು ಇದ್ದಂಗೆ ಹೇಳ್ತಲ್ಲ, ಅವ್ರು ಯಾರು ನಾನು ಸೇರೋದಲ್ಲ. ಏನೇನು ಹೇಳಿದೆ ಅವ್ರು ಏನು ಮಾಡ್ತಾರೆ, ಮೀಟಿಂಗ್ನಾಗ ಸೈನು ಖಾಲಿ ಬುಕ್ಕಕ್ಕೆ ಸೈನ್ ಮಾಡಿಸ್ತಾರೆ. ಮೀಟಿಂಗ್ ಬರೆದ ಬುಕ್ಕಕ್ಕೆ ಸೈನ್ ಮಾಡಿಸೋದಲ್ಲ. ಅದ್ರಾಗ ಏನು ಬರ್ದಾರ ಅಂಬೋದು ನಮಗೆ ಗೊತ್ತಾಗೋದಲ್ಲ. ಈ ರೀತಿ ನಾವು ಮೊದಲಿಂದಲೂ ಮೀಟಿಂಗ್ ಪುಸ್ತಕದಾಗ ಏನು ನಡವಳಿ ಬರೀತಾರೋ ಆ ನಡವಳಿ ಪುಸ್ತಕದಾಗ ಎಲ್ಲ ಮೆಂಬರ್ಗಳದ್ದು ಸೈನ್ ಮಾಡಿಸ್ಬೇಕು ಅಂತ ಮೊದಲಿಂದಲೂ ಮನವಿ ಕೊಟ್ಕೊಂತ ಬಂದರು ಕೂಡ ಅವರು ಆ ರೀತಿ ಮಾಡ್ತಾ ಇಲ್ಲ. ಅವ್ರು ಖಾಲಿ ಪುಸ್ತಕಕ್ಕೆ ಸೈನ್ ಮಾಡಿಸ್ತಾರೆ, ನಡವಳಿ ಪುಸ್ತಕ ಯಾರಿಗೂ ಸೈನ್ ಮಾಡಿಸೋದಲ್ಲ. ಈ ರೀತಿ ಅನ್ಯಾಯ ಮಾಡ್ತಿದ್ದಾರೆ. ಆಮೇಲೆ ನನಗೆ ಪಕ್ಷಪಾತ ಮಾಡ್ತಿದ್ದಾರೆ. ಎಲ್ಲ ದೊಡ್ಡ ದೊಡ್ಡ ಕೆಲಸಗಳೆಲ್ಲ ಅವ್ರು 4 ಜನಕ್ಕೆ ಕೊಡ್ತಾರೆ. ನಮಗೆಲ್ಲ ಸಣ್ಣ ಸಣ್ಣ ಕೆಲಸ ಕೊಡ್ತಾರೆ. ಸಣ್ಣ ಕೆಲಸ ಮಾಡಿದ್ರು ಕೂಡ ಅವ್ರು ಬಿಲ್ ಗಾಢ ಮಾಡೋದಲ್ಲ. ಈ ರೀತಿ ಕಿರುಕುಳ ಒಂದಲ್ಲ ಒಂದು ಕಿರುಕುಳ ಮಾಡ್ತಾರೆ. ಮೊನ್ನೆ ನನ್ನ ಹೊಲ ನನ್ನ ದಾರಿ ಅಂತಕ್ಕಂಥ ಒಂದು 5 ಲಕ್ಷದ ಕಾಮಗಾರಿನ ಎಲ್ಲ ಮೆಂಬರ್ಗಳಿಗೂ ಕೊಟ್ಟಾರ. ಆದ್ರೆ ನನಗೆ ಕೊಟ್ಟು ನಿಮಗೆ ಕೊಟ್ಟಿಲ್ಲ. ಕಾರಣಕ್ಕೆ ನಾನು ಮೆಂಬರ್ ಅದೀನಿ. ಎಲ್ಲರೂ 17 ಜನಕ್ಕೆ ಸಮನಾಗಿ ನೀವು ಕಾಮಗಾರಿ ಕೊಡಬೇಕು ಅಂತ ಮನವಿ ಕೂಡ ಕೊಟ್ಟೀನಿ. ಆದರೂ ಇದುವರೆಗೆ ನನಗೆ ಕೊಡಲೇ ಇಲ್ಲ. ಏನಂದ್ರೆ ಸರ್ ಅದಕ್ಕೆ ಕೇಳಿದ್ರಿ? ಕಳಿಸಿದ್ದೀವಿ ಬರ್ತತ್ತ ಅಂತ ಸುಳ್ಳು ಹೇಳಿ ನನಗೆ ಕೊಟ್ಟೇ ಇಲ್ಲ. ಈಗ ಸಾಂತನಹಳ್ಳಿಗೆ ಒಂದು 3 ಸೇರಿ ಒಂದು ರೋಡ್ ಮಾಡಿಸಿ, ಚನ್ನಬಸಯ್ಯ, ನಾನು, ಪಿ. ಮಲ್ಲೇಶ್.